ರಾಮ. ವದಂತಿಯನ್ನು ಕೇಳಿದ ನಾನು. ಸಾಕೇತದ ಅರಮನೆಯ 3 ವಜ್ರಕಂಬಗಳು ಧರಾಶಾಯಿಯಾಗಿ ಹೋದವು. ಅಯೋಧ್ಯೆಯ 3 ನಂದಾದೀಪಗಳು ನಂದಿ ಹೋಯಿತು. ಬೇಕೇ ಯಾಗ? ಯಾವ ಉದ್ದೇಶವನ್ನೆನಿಸಿಕೊಂಡು ನಾನು ಯಾಗವನ್ನು ಮಾಡಿದೆ? ಕೇವಲ ತಂದೆಯವರ ಆಶಯ ರಾಮರಾಜ್ಯದ ಸವಿಯನ್ನು ಪ್ರಜೆಗಳಿಗೆ ಉಣಿಸಬೇಕು ಅನ್ನುವಂತಹ ಉದ್ದೇಶವನ್ನೆನಿಸಿಕೊಂಡು ಕಾರ್ಯವನ್ನು ಮಾಡಿದರೆ, ಯಾವ ಆಶ್ರಮವನ್ನು ನಾನು ರಕ್ಷಣೆ ಮಾಡಿದ್ದು ಅದೇ ಆಶ್ರಮ ನನಗೆ ಮುಳುವಾಗಿ ಹೋಯಿತು. ಆದ್ದರಿಂದ ದೀಕ್ಷೆಯಿಂದ ಎದ್ದಿದ್ದೇನೆ, ಯುದ್ಧಕ್ಕಾಗಿ ಸನ್ನದ್ಧನಾಗಿಯೇ ಹೊರಟಿದ್ದೇನೆ. ಸುಮಂತ್ರ, ರಥವನ್ನು ಸಿದ್ಧಪಡಿಸು. ಕುಶಲವರನು ಕಂಡ ರಾಮ, ರಾಮ ಕುಶಲವರನು ಕಂಡ ರಾಮ. ಸಾಗಸದಿ ಬಿಲ್ಬಾಣ ರಂಜಿಸುವ ನಿಸೀಮ, ಸಾಗಸದಿ ಬಿಲ್ಬಾಣ ರಂಜಿಸುವ ನಿಸೀಮ ಕಂಡ ರಾಮ. ರಣದಿ ಬಿದ್ದವರನ್ನು ನೋಡಿ, ರಣದಿ ಬಿದ್ದವರನ್ನು ನೋಡಿ, ಸಪ್ತ ಕೆಣಗಳ ತಿಂಬ ಭೂತಂಗಳ ನೋಡಿ, ಮೊಣಗಳು ಕವಿದೋದು ನೊಣಗಳು ಕವಿದೊಂದು ಗೋಡಿ, ಲಕ್ಷ್ಮಣನ ಕಾಣುತ್ತ ಮನದಲ್ಲಿ ಚಿಂತೆ ಮಾಡಿ ರಾಮ. ಕುಶಲವರನು ರಾಮ, ಸಾಗಸದಿ ಬಿಲ್ಬಾಣ ರಂಜಿಸುವ ನಿಸೀಮ. ಆಶ್ರಮದಲ್ಲಿ ನಡೆದಂತಹ ಘಟನೆಯೇನು ಅನ್ನುವುದನ್ನು ಪರಾಮರ್ಶಿಸಿ ನೋಡಬೇಕೆಂಬ ದೃಷ್ಟಿಯಿಂದ ರಥವನ್ನು ಸಿದ್ಧಪಡಿಸಿಕೊಂಡು ವೇಗವಾಗಿ ಬಂದು ನಿಂತಹ ಪ್ರದೇಶ ತಮಸಾ ನದಿಯ ದಂಡೆ, ವಾಲ್ಮೀಕಿ ಮುನಿಗಳ ಆಶ್ರಮ. ತೀರಾ ಅಪರಿಚಿತವೇನೋ ನನಗಲ್ಲ. ಪಿತೃವಾಕ್ಯ ಪರಿಪಾಲನೆಗಾಗಿ ವಿಪಿನಕ್ಕೆ ನಾನು ತೆರಳುವಂತಹ ಸಂದರ್ಭದಲ್ಲಿ ಅವರ ಸಂದರ್ಶನವನ್ನು ಮಾಡಿದ್ದೆ, ಕಂಡು ಮುಂದೆ ಹೋದವ. ಆದರೆ ಹೀಗಿರಲಿಲ್ಲ ಈ ಪ್ರದೇಶ. ಆ ಕಾಲದಲ್ಲಿ ಬರುವಾಗ ಜಾತಿ ವೈರವನ್ನು ಮರೆತು ವ್ಯವಹರಿಸುವಂತ ಮೃಗಗಳು, ದನದ ಕೆಚ್ಚಲಿನಿಂದ ಹುಲಿ ಮರಿಯೊಂದು ಹಾಲನ್ನು ಈಂಟುವ ದೃಶ್ಯವನ್ನು ಕಂಡಿದ್ದೆ. ಹಾವಿನ ಹೆಡೆಯ ನೆರಳಲ್ಲಿ ಕಪ್ಪೆಯೊಂದು ಕುಣಿದಾಡುವ ದೃಶ್ಯವನ್ನು ನಾನು ಕಂಡಿದ್ದೆ. ಅಲ್ಲಲ್ಲಿ ಜಾತಿ ವೈರವನ್ನು ಮರೆತು ಬಾಳುವಂತಹ ಖಗ ಮೃಗ ಸಂತತಿಯನ್ನು ನಾನಿಲ್ಲಿ ಕಂಡಿದ್ದೆ. ಪರಿಸರಲ್ಲಿ ಅರಳಿದಂತಹ ಗಿಡಗಳಲ್ಲಿ ರಾಜಿಸುವಂತಹ ಪುಷ್ಪರಾಜಿಗಳನ್ನು ಕಂಡೆ. ಆದರೆ ಈ ಹೊತ್ತಿನಲ್ಲಿ ನಾನೇನನ್ನು ಕಾಣುತ್ತಾ ಇದ್ದೇನೆ? ಅಕರಾಳ ವಿಕರಾಳವಾಗಿ ಬಿದ್ದಂತಹ ಹೆಣಗಳ ರಾಶಿ. ಹೆಣಗಳನ್ನು ಮುರಿದು ತಿನ್ನುವುದಕ್ಕಾಗಿ ಬಂದಂತಹ ಭೂತ ಬೇತಾಳಾದಿಗಳು ಹರಿದು ತಿನ್ನುತ್ತಾ ಇದೆ. ತನಗೆ ಬೇಕು ಅಂತ ನರಿನಾಯಿಗಳು ಊಳಿಡುತ್ತಾ ಇದ್ದಾರೆ. ಮಗದೊಂದೆಡೆಯಲ್ಲಿ ಹೆಣವನ್ನು ಮುತ್ತಿಕೊಂಡಂತ ನೊಣಗಳ ರಾಶಿ. ತಮಸಾ ನದಿಯಲ್ಲಿ ಸುಂದರವಾಗಿ ಅರಳುತ್ತಾ ಹರಿಯುತ್ತಾ ಇದ್ದ ನದಿಯ ನೀರನ್ನು ಕಂಡಿದ್ದೆ. ತಮಸೆಯಲ್ಲಿ ನೀರು ಹರಿಯುತ್ತಾ ಇಲ್ಲ, ನಮ್ಮ ಅಯೋಧ್ಯೆಯ ವೀರರ ರಕ್ತ ಹರಿಯುತ್ತಾ ಇದೆ. ಮುಂದುವರಿದು ನಾನು ಬಂದೆ ಅಂತಾದ್ರೆ, ಶತ್ರುಹರ, ನಿನಗೆ ಈ ಸ್ಥಿತಿ ಬಂದು ಹೋಯಿತೆ ಮಗು. ಯಾತಕ್ಕೂ ಸಲದವನೇ ಅಣ್ಣ ನಾನು ಅಂತ ನನ್ನಲ್ಲಿ ಕೇಳಿಕೊಂಡೆ. ಲಕ್ಷ್ಮಣ 14 ವರ್ಷ ವನವಾಸಕ್ಕೆ ಹೋದಂತಹ ಸಂದರ್ಭ
ನಿನ್ನ ಸೇವೆಯನ್ನು ಮಾಡಿ ಜೀವನವನ್ನು ಸಾರ್ಥಕಪಡಿಸಿಕೊಂಡ ಭರತನಾದರೂ ನಂದಿ ಗ್ರಾಮದಲ್ಲಿದ್ದುಕೊಂಡು ತನ್ನದಾದಂತಹ ಕೈಂಕರ್ಯದಿಂದ ತನ್ನ ಜೀವನವನ್ನು ಸಾಗಿಸಿಕೊಂಡ. ಯಾತಕ್ಕೂ ಬೇಡದವನೇ ನಾನು ಅಂತ ಕೇಳಿಕೊಂಡಾಗ ತುರಗದ ಬೆಂಗಾವಲಿಗೆ ನಿನ್ನನ್ನು ಕಳುಹಿಸಿಕೊಟ್ಟೆ. ನೀನೇನು ಜನಸಾಮಾನ್ಯನೇ ಮಗು. ಲವಣನಂತಹ ದಾನವನನ್ನೇ ಮರ್ದಿಸಿದವ ನೀನು. ಬಾಲವೀರರ ಕೈಯಲ್ಲಿ ಮರಣ ಪ್ರಾಪ್ತವಾಯಿತೇ ನಿನಗೆ. ಲಕ್ಷ್ಮಣ, ಉಗ್ರ ಪ್ರತಾಪಿ ನೀನು. ಯಾರಿಂದಲೂ ಮಾಡಲಾಗದಂತಹ ಕಾರ್ಯವನ್ನು 12 ವರ್ಷಗಳವರೆಗೆ ವ್ರತ ಸಾಧಿಸಿಕೊಂಡು ಇಂದ್ರಾರಿಯನ್ನೇ ಕೊಂದಂತಹ ವೀರ ನೀನು. ನೀನಿಲ್ಲ ಅಂತಾದ್ರೆ ಜಯವನ್ನು ನಾನು ಪಡೆಯುತ್ತಾ ಇರ್ಲಿಲ್ಲ ಮಗುವೆ. ನನಗಾಗಿ ಹೋರಾಡಿದ ನಿನಗೆ ನಾನು ಏನನ್ನು ಕೊಟ್ಟೆ? ಭರತ, ನಿನಗೂ ಆಗಿ ಹೋಯಿತೆ ಮಗನೇ ಇಳಿತ. ಭ್ರಾತ ಪ್ರೇಮದ ಪ್ರತಿಮೂರ್ತಿಯಪ್ಪ ನೀನು. ಅಣ್ಣನಿಗಿಲ್ಲದ ಸೌಭಾಗ್ಯ ತನಗೂ ಬೇಡವೆಂಬುದಾಗಿ ಜಟಾವಲ್ಕಲಧಾರಿಯಾಗಿ ನಂದಿ ಗ್ರಾಮದಲ್ಲಿದ್ದುಕೊಂಡು ಜೀವನವನ್ನು ಸಾಗಿಸಿದ ನಿನಗೆ ಈ ಸ್ಥಿತಿ ಬಂದು ಹೋಯಿತೆ. ಇದೆಲ್ಲವನ್ನು ಕಾಣುತ್ತಾ ಕಾಣುತ್ತಾ ನಾನು ಮರಳಿ ಅಯೋಧ್ಯೆಗೆ ಹೋದೆ ಅಂತಾದ್ರೆ ಹೇಳಲಿಕ್ಕಿಲ್ಲ. ಆದರೂ ಕೈಕಾಮಾತೆ ಒಂದು ಮಾತನ್ನು ಹೇಳಿದ್ರೆ, ಅಂದು ನಿನ್ನನ್ನು ವಿಪಿನಕ್ಕೆ ಅಟ್ಟಿದಂತಹ ಹಗೆಯನ್ನು ಇಂದು ತೀರಿಸಿಕೊಂಡೆಯ ಮಗನೇ ಎಂಬ ಹಾಗೆ ಹೇಳಿದ್ರೆ ಉತ್ತರಿಸುವುದಕ್ಕೆ ನನ್ನಲ್ಲಿ ನಾಲಿಗೆ ಇಲ್ಲ. ಹಾಗೆಂದು ಇಂತಹ ಅಘಟಿತವಾದಂತಹ ಘಟನೆಯನ್ನು ಮಾಡಿದ ಪಟುಗಳು ಯಾರು ಅಂತ ನಾನು ಯೋಚಿಸಿದ್ರೆ ಹಾಲುಗಲ್ಲದ ಹಸುಳೆಗಳು. ಅಪ್ರತಿಮ ವೀರರು ಹೌದು. ಪ್ರದೇಶ ಆಶ್ರಮವಾದರೂ ಉಡುಗೆ ತೊಡುಗೆಯಲ್ಲಿ ಆಶ್ರಮವಾಸಿಗಳ ಹಾಗಿಲ್ಲ. ಅಂಗಾಂಗಗಳಿಗಿದೆ ಆಭರಣಗಳು, ದಷ್ಟಪುಷ್ಟವಾದಂತಹ ದೇಹ. ಅವರನ್ನು ಕಂಡಾಗ ಅವರ ಪರಿಚಯ ನನಗಿಲ್ಲ. ಆದರೆ ಅವರ ಬತ್ತಳಿಕೆಯಲ್ಲಿದೆ ವಿಜೃಂಭಕಾಸ್ತ್ರ, ಅದರ ಪರಿಚಯ ನನಗಿದೆ. ಆದರೂ ಯುದ್ಧವನ್ನು ಮುಂದುವರಿಸುವಂತಹ ಉಲ್ಲಾಸವಿಲ್ಲದೆ ಕೋದಂಡವನ್ನು ಕೆಳಗಿಳಿಸಿದ್ದೇನೆ. ಏನಾಗ್ತದೆ ನೋಡೋಣ. ಮೊದಲು ಬಾದವರತೆ ಹದಗರನಲ್ಲಿತ ತಮ್ಮ ತಮ್ಮ ಹದಗರನಲ್ಲಿತ ನೋಡು ತಮ್ಮ ಈತ ನಿದಿರು ನಿಲ್ಲುವುದಕ್ಕೆ ಸದರ ಒಲ್ಲವೋ ಜೋಕೆ. ನೋಡು ತಮ್ಮ ಬಿಲ್ಲು ವಿದ್ಯಂಗಳ ಬಲ್ಲ ಕೋವಿದ ನೀತ. ನೋಡು ತಮ್ಮ ಮಾತಿನಲ್ಲಿ ಚದುರ ನೇಣೆಗಾಣೆ ಕೇಳಿಲ್ಲಾಣೆ. ನೋಡು ತಮ್ಮ ಮೊದಲು ಭಾಗವರಂತೆ ಹದಗರನಲ್ಲಿತ. ನೋಡು ತಮ್ಮ ನೋಡು ತಮ್ಮ ನೋಡು ನೋಡು ತಮ್ಮ. ಈ ಹಿಂದೆ ಅದೆಷ್ಟೋ ವೀರಾದಿ ವೀರರು ನಮ್ಮನ್ನು ಎದುರಿಸುವುದಕ್ಕಾಗಿ ಬಂದರು. ಪರಿಣಾಮ ಅವರಿಗೆ ಬಾಣದ ಮುಖೇನ ಉತ್ತರವನ್ನು ನೀಡಿದ್ದೇವೆ. ಹಾಗೆಂದು ಈಗ ಬಂದವನನ್ನು ನೋಡಿದೆವು ಎಂದಾದರೆ ಮೊದಲು ಬಂದವರಂತೆ ಇವನಲ್ಲ. ಇವನು ನಿಂತಹ ನಿಲುವು ನೋಡಂತೆ, ಆಡುವಂತಹ ಮಾತನ್ನು ಕೇಳಂತೆ. ಇದನ್ನೆಲ್ಲ ಕೇಳುವಾಗ ಇವನಲ್ಲಿ ಯುದ್ಧ ಮಾಡುವುದೋ ಅಥವಾ ಯುದ್ಧವ ಮಾಡದೆ ಇರುವುದೋ ಎನ್ನುವುದು ಯಾವುದೂ ಅರ್ಥವಾಗುತ್ತಾ ಇಲ್ಲ. ಏನು ಮಾಡಬೇಕು ಎನ್ನುವ ಹಾಗೆ ನೀನೇ ಹೇಳಬೇಕು.